ಪ್ರಜ್ವಲ್ ಅವರ ಈ ಪೆನ್ಡ್ರೈವ್ ಪ್ರಕರಣ ಅಥವಾ ಪುರಾಣ ದೇಶಾದ್ಯಂತ ಹಲ್ಚಲ್ ಎಬ್ಬಿಸ್ತಾ ಇದ್ದಂತೆ ಬಿಜೆಪಿಗೆ ಒಂದ್ ರೀತಿ ಮೈತ್ರಿ ಕಗ್ಗಂಟಾಗ್ಬಿಟ್ಟಿದೆ. ಬಿಸಿ ತುಪ್ಪ ಈ ಕಡೆ ಒಪ್ಕೊಳ್ಳೋಂಗೂ ಇಲ್ಲ, ಉಗುಳೋ ಹಂಗೂ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ಇದರ ನಡುವೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದು ಅನ್ನೋ ಮಾತಿದೆಯಲ್ಲ, ಆ ಬಳಕೆಗೆ ಮುಂದಾಗ್ತಾ ಇದೆಯಾ ಬಿಜೆಪಿ ಅನ್ನೋ ಪ್ರಶ್ನೆ. ಯಾಕಪ್ಪ ಅಂತ ಹೇಳಿದ್ರೆ, ಪ್ರಜ್ವಲ್ ಕಾಂಗ್ರೆಸ್ ಜೆಡಿಎಸ್ ನ ಸಂಸದ ಅಂತ ಬಿಜೆಪಿ ಈಗ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಪ್ರಜ್ವಲ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸಂಸದ. ಪ್ರಜ್ವಲ್ ಪರಾರಿ ಹಿಂದೆ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಇದೆ ಅಂತ ಎರಡು ಅಸ್ತ್ರಗಳನ್ನ ಕಾಂಗ್ರೆಸ್ ಮೇಲೆ ಬಿಜೆಪಿ ಛೂ ಬಿಟ್ಟಿದೆ. ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ, ಇವರು 2019 ಗೆದ್ದಿದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಲ್ಲಲ್ವಾ. ಈಗೆಲ್ಲಾರು ಒಂದ್ ವೇಳೆ ಗೆದ್ದು ಬಂದ್ರೆ ಅವ್ರು ನಮ್ಮ ಮೈತ್ರಿ ಅಭ್ಯರ್ಥಿ ಅಂತ ಒಪ್ಕೊಂತೀವಿ, ಬಟ್ ಆಗ ಗೆದ್ದಿರೋದು ನಿಮ್ಮ ಮೈತ್ರಿ ಸಪೋರ್ಟ್ ಇಂದ. ಸೊ ನಿಮ್ಮ ಅಭ್ಯರ್ಥಿ ಅಂತ ಅವ್ರ ಮೇಲೆ ಚೂಬಾಣ ಬಿಟ್ಟಿದ್ದಾರೆ. ಈಗೆಲ್ಲೋಯ್ತು ಜೋಡೆತ್ತು. ಈಗ ಯಾರಪ್ಪ ಅವರು ಅಲ್ಲ, ಕಾನೂನು ಪ್ರಕಾರವಾಗಿ ನೋಡಿ. ಈಗ ಕಾನೂನು ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಯಾವ ಅಭ್ಯರ್ಥಿ? ಕಾಂಗ್ರೆಸ್ಸು. ಪ್ರಚಾರ ಮಾಡಿದವ್ರು ಯಾರು? ಅವಾಗ ಇಲ್ಲಿನ ರಾಜ್ಯ ನಾಯಕರು ಎಲ್ಲ ಹೋಗಿ ಪ್ರಚಾರ ಮಾಡಿದ್ರಲ್ಲ, ಅವಾಗ ಗೆಲ್ಸಿದ್ದು ಅವರೇ, ಉತ್ತರ ಕೊಡ್ಬೇಕಾಗಿರೋದು ಅವರೇ, ಅವ್ರ MP. ಈಗ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಂಥವ್ರು ನೀವು, ಗೆಲ್ಸಿದವ್ರು ನೀವು, ಓಡಾಡಿದವ್ರು ನೀವು, ಪ್ರಚಾರ ಮಾಡಿದವ್ರು ನೀವು, ಬೀದಿ ಬೀದಿಯಲ್ಲಿ ಕೈ ಮುಗಿದವ್ರು ನೀವು ಉತ್ತರ ಕೊಡಬೇಕು. ಬಿಜೆಪಿ ಏನ್ ಸಂಬಂಧ ರೀ? ಈಗ ಹೋದ ಸಲ 2019ರಾಗ ಯಾರ ಮೈತ್ರಿಯ MP ಅವರು? ಕಾಂಗ್ರೆಸ್ JDS MP. ಈಗ ಅದನ್ನ ತನಿಖೆ ಮಾಡೋರು ಯಾರು? ಕರ್ನಾಟಕ ಸರ್ಕಾರ ಯಾರ್ದೈತಿ? ಅವರು ಪರಾರಿ ಆಗಲಿಕ್ಕೆ ರಾಜ್ಯ ಸರ್ಕಾರ ಮಕ್ಕೊಂಡಿತ್ತ? ಇದು ವ್ಯವಸ್ಥಿತವಾಗಿ ಈ ಪ್ರಕರಣ ಮುಚ್ಚಬೇಕು ಅನ್ನೋಂಥದ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಉದ್ದೇಶ ಇದೆ. ಆ ಕುಟುಂಬದ ಹೆಸರು ಹಾಳು ಮಾಡುವಂತ ಕೆಲಸ ಮಾಡ್ತಾರೆ. ಮೊದಲೇ ಅದನ್ನ ಬಿಡುಗಡೆ ಮಾಡ್ಬೇಕಾಗಿತ್ತಲ್ಲ. 2,500 ಚೀಟಿ ಇದ್ರೆ 1 ವರ್ಷದಿಂದ ಮಾಡ್ಬೇಕಾಗಿತ್ತು. ಕಾಂಗ್ರೆಸ್ JDS ಅಧಿಕಾರ ಇದ್ದಾಗೆ ಬಿಡುಗಡೆ ಮಾಡಬಹುದಾಗಿತ್ತು. ಈಗ ಯಾಕೆ ಮಾಡ್ತಾ ಇದ್ದಾರೆ? ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಹಾಲಿ ಸಂಸದರಾಗಿತ್ತು. ಅವ್ರನ್ನ ಸಂಸದರನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ JDSಗೆ ಬೆಂಬಲ ಕೊಟ್ಟಿತ್ತು. ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅವತ್ತು ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಮಾಡಿದ್ರು. ಹಾಗಾಗಿ ಇದರ ಸತ್ಯಾಸತ್ಯತೆ SIT ತನಿಖೆಯ ನಂತರ ಹೊರಗೆ ಬರುತ್ತೆ. ಮತ್ತೆ ಇಡೀ ಪ್ರಕರಣ ಅವ್ರನ್ನ ಅಭ್ಯರ್ಥಿ ಮಾಡಿದ ಮೇಲೆ ಆಗಿರೋ ಪ್ರಕರಣಗಳಲ್ಲ.